ಜಮ್ಮು ಕಾಶ್ಮೀರದಲ್ಲಿ ನರ ರಾಕ್ಷಸರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಪಹಲ್ಗಾಮ್ನಲ್ಲಿ ಎತ್ತ ನೋಡಿದ್ರೂ ಕೂಡ ಶವಗಳು ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ಅಟ್ಟಹಾಸ ಮೆರೆದಿರುವಂತದ್ದು. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಸಂಪೂರ್ಣ ಬಂದ್ ಮಾಡಲಾಗಿದೆ. ದಾಳಿ ಖಂಡಿಸಿ ಶ್ರೀನಗರ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ನಿನ್ನೆ ದಾಳಿ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಬಂದ್ ಮಾಡಲಾಗಿದೆ. ಸ್ವಯಂ ಪ್ರೇರಿತ ಬಂದ್. ದಾಳಿ ಖಂಡಿಸಿ ಅಂಗಡಿ ಮುಂಗಟ್ಟುಗಳನ್ನೆಲ್ಲವನ್ನ ಕೂಡ ಇದೀಗ ಬಂದ್ ಮಾಡಲಾಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಎಲ್ಲೆಲ್ಲಿಯೂ ಕೂಡ ಈ ದಾಳಿಯನ್ನ ಖಂಡಿಸಿ ಆಕ್ರೋಶಗಳು ಕೂಡ ಕ್ಷಣ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಯಾವ ರೀತಿಯಾದಂತಹ ಪ್ರತಿದಾಳಿ ಆಗುತ್ತೆ ಅನ್ನೋದು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ದಾರೆ ನಮ್ಮ ಭಾರತದ ಜನತೆ. ಇದರ ಜೊತೆಗೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತುರ್ತು ಸಭೆಯನ್ನ ಕರೆದಿದ್ದಾರೆ. ಅವರ ನಿವಾಸದಲ್ಲಿಯೇ ತುರ್ತು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಅವರ ಜೊತೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಮೋದಿ ನಿವಾಸದಲ್ಲಿ ಹೈವೋಲ್ಟೇಜ್ ಸಭೆ ನಡೆಯುತ್ತೆ. ಸಭೆ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಏನ್ ತೀರ್ಮಾನ ಆಗತ್ತೆ, ಯಾವ ರೀತಿಯಾದಂತಹ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ನಮ್ಮ ಭಾರತ ಸರ್ಕಾರ ಅಂತ ಹೇಳಿ ನೋಡಿ. ಜಮ್ಮು ಕಾಶ್ಮೀರ ಶ್ರೀನಗರದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಅಂಗಡಿ ಮುಂಗಟ್ಟುಗಳನ್ನೆಲ್ಲವನ್ನ ಕೂಡ ಬಂದ್ ಮಾಡಲಾಗಿರುವಂಥದ್ದು. ಯಾವುದೇ ವಾಹನಗಳು ಕೂಡ ಓಡಾಟವನ್ನ ಮಾಡ್ತಾ ಇಲ್ಲ. ಅಲ್ಲಿ ಇಲ್ಲಿ ಎಲ್ಲೋ ಒಂದು ವಾಹನ ಓಡಾಟ ಮಾಡ್ತಾ ಇರೋದು ಗಮನ ಹರಿಸೋದನ್ನ ಬಿಟ್ಟರೆ ಬೇರೆ ಯಾವ ವೆಹಿಕಲ್ಸ್ಗಳು ಕೂಡ ಪಾಸ್ ಆಗ್ತಾ ಇಲ್ಲ. ಅದರ ಜೊತೆಗೆ ಜನಸಾಮಾನ್ಯರು ಯಾವಾಗಲೂ ಕೂಡ ಓಡಾಡ್ತಾ ಇದ್ರು. ಅಂಗಡಿಗಳಿಗೆ ಬೆಳಿಗ್ಗೆ ಬಂದು ಒಂದಷ್ಟು ಖರೀದಿಯನ್ನ ಕೂಡ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಬಟ್ ಆದ್ರೆ ನಿನ್ನೆ ಆದಂತಹ ದಾಳಿಯನ್ನ ಖಂಡಿಸಿ ಇವತ್ತು ಶ್ರೀನಗರ, ಜಮ್ಮು ಕಾಶ್ಮೀರದಲ್ಲಿ ಇದೆಯಲ್ಲ ಶ್ರೀನಗರ, ಬಂದ್ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳೆಲ್ಲವನ್ನ ಕೂಡ ಬಂದ್ ಮಾಡಲಾಗಿದೆ. ಏನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಹೈ ಅಲರ್ಟ್ ಕೂಡ ಮಾಡಲಾಗಿರುವಂಥದ್ದು. ಯೋಧರು ಕೂಡ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಬಂದೋಬಸ್ತನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಈ ಒಂದು ದಾಳಿ ತೀವ್ರತೆಯನ್ನ ಪಡೆದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಎಲ್ಲಿ ದಾಳಿ ಮಾಡ್ತಾರೋ ಅನ್ನುವಂತಹ ಒಂದು ಕಡೆ ಭಯ ಇದ್ರೆ, ಮತ್ತೊಂದು ಕಡೆ ಶ್ರೀನಗರ, ಜಮ್ಮು ಕಾಶ್ಮೀರದಲ್ಲಿ ಬಿಗಿ ಬಂದೋಬಸ್ತನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಈಗಾಗಲೇ ಬಂದ್ ಕೂಡ ಮಾಡಲಾಗಿರುವಂಥದ್ದು. ಯಾವಾಗಲೂ ಜಂಗುಳಿಯಿಂದ ಕೂಡಿರ್ತಾ ಇದ್ದಂತಹ ಈ ಒಂದು ಶ್ರೀನಗರ ಏನು ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಯಾವಾಗಲೂ ವ್ಯಾಪಾರಸ್ಥರು, ಜನಗಳು ಬ್ಯುಸಿಯಾಗಿದ್ದಂತಹ ಸ್ಥಳ ಇವತ್ತು ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ವೆಹಿಕಲ್ಸ್ಗಳು ಯಾವುದು ಓಡಾಡ್ತಾ ಇಲ್ಲ, ಮತ್ತೆ ವ್ಯಾಪಾರಸ್ಥರು ಯಾರೂ ಕೂಡ ಇಲ್ಲ. ಅಂಗಡಿ ಮುಂಗಟ್ಟುಗಳೆಲ್ಲವನ್ನ ಕೂಡ ಬಂದ್ ಮಾಡಲಾಗಿದೆ. ನಿನ್ನೆ ಆದಂತಹ ಘಟನೆಯಿಂದಾಗಿ ಇಡೀ ಭಾರತ ನಲುಗಿ ಹೋಗಿದೆ. ತಮ್ಮವರನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಭರತ್ ಇದಾರಲ್ಲ, ಅವರ ಪರಿಚಯಸ್ಥರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಾನು ಮಾತಾಡ್ತಾ ಇರೋ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಹಲೋ ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸ್ವಲ್ಪ ಲೋ ಟೋನ್ ಮೇಡಮ್. ಓಕೆ ಸರ್, ಈಗ ಭರತ್ ಅವರನ್ನ ಕಳ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಇದೊಂದು ನೋವಿನ ವಿಚಾರ. ನಾಗರಾಜ್ ಅವರೇ, ನೀವು ಅವ್ರ ಜೊತೆನೇ ಇದ್ರಾ? ಮೇಡಮ್, ನನ್ನ ನೇಬರ್. ಓಕೆ. ಭರತ್ ಭೂಷಣ್ ನನ್ನ ನೇಬರ್. ಓಕೆ ನೈಬರ್. ಸುಂದರ ನಗರದ ಫಸ್ಟ್ ಕ್ಲಾಸ್ ನಾನಿದ್ದೀನಿ, 4th ಕ್ಲಾಸ್ ಅಲ್ಲಿ ಅವರಿದ್ದಾರೆ. ಚಿಕ್ಕ ವಯಸ್ಸಿಂದನೂ ಭರತ್ ಭೂಷಣ್ ಚೆನ್ನಾಗಿ ಗೊತ್ತಿರೋರು ನಮ್ಗೆ. ನಮ್ಮ ಕಣ್ಣೆದುರುಗಡೆ ಬೆಳೆದವರು. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಸರ್? ನಾವೆಲ್ಲರೂ ಕೂಡ ಏನಿಲ್ಲ, ಇದು ಹಿಂದೂಗಳ ಬಗ್ಗೆ ಇರೋಂಥ ಅಸಹನೆ, ದ್ವೇಷ, ಇದಕ್ಕೆ ಬಲಿಯಾಗಿದ್ದಾರೆ ನಮ್ಮ ಭರತ್ ಅಷ್ಟೇ. ಕೊನೆಯಾಗಿ ನೀವು ಅವರನ್ನ ಯಾವಾಗ ಭೇಟಿ ಆಗಿದ್ರಿ ನೀವು ಭರತ್ ಅವ್ರನ್ನ? ಮೇಡಮ್, ಕಳೆದ ವಾರ ನಾನು ಭೇಟಿಯಾಗಿದ್ದೆ. ಕಳೆದ ವಾರ 22ನೇ ತಾರೀಕು ಜಮ್ಮು ಕಾಶ್ಮೀರಕ್ಕೆ ನಾವು ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಮುಂಚೆ ಅವರ ಬ್ರದರ್ ಒಬ್ರು ಇದ್ರು, ಪ್ರೀತಮ್ ಅಂತ. ಅವರು ನಾವು ಭರತ್ ಎಲ್ಲ ಪೂರ್ತಿ ಒಟ್ಟಿಗೆ ಮಾತಾಡ್ಕೊಂಡು ಆಲ್ಮೋಸ್ಟ್ ಡೈಲಿ ಸಿಗ್ತಾ ಇದ್ರು ಮೇಡಮ್.
ಈಗ ಭರತ್ ಅವ್ರನ್ನ ನೀವು ಕಳ್ಕೊಂಡಿದ್ದೀರಿ, ನಾವು ಕೂಡ ಕಳ್ಕೊಂಡಿದ್ದೀವಿ ಅಂತಾನೆ ಹೇಳ್ಬೋದು. ಏನೋ ಒಂದು ದಾಳಿ ಆಯ್ತು ಅಥವಾ ನಮ್ಮ ಸೈನಿಕರು ಹೋದ್ರು ಅಂತ ಹೆಮ್ಮೆ ವಿಚಾರ. ಬಟ್ ಆದ್ರೆ ಪ್ರವಾಸಿಗರಾಗಿ ಹೋಗಿ ಈ ರೀತಿಯಾಗಿ ಬರ್ತಾರೆ ಅಂತ ಊಹೆ ಕೂಡ ಮಾಡಿರ್ಲಿಲ್ಲ. ಭಾರತದ ಸೇನೆ ಮತ್ತೆ ಉಗ್ರಗಾಮಿಗಳ ಮಧ್ಯೆ ಅಲ್ಲ ಇದು ಇರೋದೀಗ. ನಾಗರಿಕರನ್ನು ಬರೀ ತಗೊಳ್ಳೋ ಮಟ್ಟಕ್ಕೆ ಬಂದ್ಬಿಟ್ಟವ್ರು ಅವರು. ಹೌದು ಹೌದು. ಚಿಕ್ಕ ವಯಸ್ಸಿಂದಲೂ ನೀವು ದಾರಿನೇ ಇಲ್ಲ, ನೇರವಾಗಿ ನುಗ್ಗಬೇಕಷ್ಟೇ, ಬಂದೂಕುಗಳು ಮಾತಾಡ್ಬೇಕಷ್ಟೇ. ನೀವು ಹೇಳ್ತಾ ಇದ್ರಿ ನಾಗರಾಜ್ ಅವರೇ, ಚಿಕ್ಕ ವಯಸ್ಸಿಂದಲೂ ಕೂಡ ನಾವು ಅವನ್ನ ನೋಡಿದೀವಿ, ಈಗ ಅವರನ್ನ ಕಳ್ಕೊಂಡು ಎಷ್ಟು ನೋವಾಗ್ತಾ ಇದೆ ಅಂತ. ಹೌದು ಮೇಡಮ್. ಅವರ ಕುಟುಂಬಸ್ಥರಿಗೆ ಮಾಹಿತಿ ಗೊತ್ತಾಗಿದ್ಯಾ ಈ ಮೇಡಮ್? ಕುಟುಂಬಸ್ಥರು ಏನ್ ಹೇಳೋದು, ಅವ್ರ ತಂದೆ ವಿಷಯನೇ ಗೊತ್ತಿರಲಿಲ್ಲ. ಈಗ ಅರ್ಧ ಗಂಟೆ ಮೊದಲು ಅವರಿಗೆ ವಿಷಯ ತಿಳಿಸಿದೆ. ಅವ್ರ ತಾಯಿ ಶೀಸ್ ಆಲ್ಮೋಸ್ಟ್ ಅಂತ ಡೆತ್ ಬೆಡ್, ಶೀಸ್ ಅನ್ ಆಕ್ಸಿಜನ್. ಹೇಗೆ ಹೇಳೋದು, ಅವ್ರ ವಿಷಯನೇ ಗೊತ್ತಿಲ್ಲ, ಅಮ್ಮನಿಗೆ ವಿಚಾರನೇ ಗೊತ್ತಿಲ್ಲ. ಅವ್ರ ಹೆಂಡತಿ ಮತ್ತೆ ಮಗ ಅವ್ರ ಜೊತೆಲೇ ಇದ್ರು. ಹೌದು ಹೌದು ಹೌದು. ಘಟನೆ ನಡೆದಾಗ ಪ್ರೀತಮ್ಮು ನಿನ್ನೆ ಹೋಗಿದ್ದಾನೆ, ನಿನ್ನೆ ಸಂಜೆ ಇದಕ್ಕೆ ಹೋಗಿದ್ದಾನೆ ಕಾಶ್ಮೀರಿಗೆ, ಘಟನೆ ಆದ್ಮೇಲೆ. ಬಾಡಿ ತರಬೇಕು ಅಂತ ಹೇಳಿ. ಹೌದು ಹೌದು. ಇಲ್ಲಿ ಸ್ಮಶಾನ ಮೌನ ಇಲ್ಲಿ ಇಡೀ ಸುಂದರ ನಗರ. ಈ ನಮ್ಗೆ ಮಾಹಿತಿ ಮತ್ತಿಕೆರೆ ಅಂತ ಹೇಳಿ ಟಿವಿನಲ್ಲಿ ಹೇಳ್ಬಿಟ್ರು. ಹೌದು. ಆಕ್ಚುಲಿ ಮತ್ತಿಕೆರೆ ಪಕ್ಕದಲ್ಲಿರೋ ಸುಂದರ ನಗರ ಅವ್ರದ್ದು. ಸರ್, ನೀವು ಅವ್ರ ಜೊತೆ ಒಡನಾಟ ತುಂಬಾ ಚೆನ್ನಾಗಿತ್ತು. ಹೌದು ಮೇಡಮ್, ನಮ್ಮ ಹೋಗಿ ಅವರು ನಮ್ಮ ಕಣ್ಣೆದುರುಗಡೆ ಬೆಳೆದ ಹುಡುಗ ಅವನು. ವೆರಿ ಡೈನಮಿಕ್. ಎಲ್ಲೋ ಎಂಬ ಕೆಲಸದಲ್ಲಿ ಅದನ್ನ ಬಿಟ್ಟು ಸ್ವಂತ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಡಯಾಗ್ನೋಸ್ಟಿಕ್ ಲ್ಯಾಬ್ ಮಾಡ್ದ. ಡಯಾಗ್ನೋಸ್ಟಿಕ್ ಲ್ಯಾಬ್ ಮಾಡಿ ಈಗ ದೊಡ್ಡ ಫ್ಯಾಕ್ಟ್ರಿ ಮಾಡಬೇಕು ಅಂತೇಳಿ ಯೋಜನೆ ಹಾಕೊಂಡಿದ್ದಂತ ಕನಸ್ಕಾರ. ಈ ದಾಳಿನ ಹೇಗೆ ಖಂಡಿಸ್ತೀರಾ ಸರ್? ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಸರ್ಕಾರ ಅಲ್ಲ, ಈ ಸರ್ಕಾರ ಬಿಡಿ, ಕೇಂದ್ರ ಸರ್ಕಾರ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ ಅವರು. ಇಲ್ಲಿ ನಮ್ಮ ರಾಜ್ಯ ಸರ್ಕಾರದ ಕತೆ ಹೇಳಿ ಓಟ್ನ ಆಸೆಗೋಸ್ಕರ ಬರೀ ಮುಸ್ಲಿಮರ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಮುಸ್ಲಿಮರು ಹಿಂದೂಗಳ ದ್ವೇಷದ ಮೇಲೆ ಇಷ್ಟೆಲ್ಲ ಭಯಾನಕ ಕೃತ್ಯಗಳನ್ನು ಮಾಡ್ತಾವ್ರೆ. ಏನಿದಕ್ಕೆ ಅರ್ಥ ಇದೆಯಾ? ಅವ್ನು ಯಾರೋ ಹೇಳ್ತಾನಂತೆ ಸರ್, ಬಾಂಗ್ಲಾದೇಶದಲ್ಲಿ ಆಯ್ತಲ್ಲ ಆ ತರ ಪರಿಸ್ಥಿತಿ ಆಗ್ಬಿಡುತ್ತೆ ಅಂತ. ನುಗ್ಗಬೇಕಷ್ಟೇ. ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ನೇರವಾಗಿ ಕೈಗೆ ಬಂದೂಕ್ ತಗೋಬೇಕಷ್ಟೇ. ಈಗ ಭರತ್ ಅವ್ರನ್ನ ಅಂದ್ರೆ ಅವರ ತಮ್ಮನೇ ಕರ್ಕೊಂಡು ಬರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಥವಾ ನಮ್ಮ ಸರ್ಕಾರದಿಂದಲೇ ಕರೆತರ್ತೀನಿ ಅಂತ ಈಗಾಗಲೇ ಸಚಿವರು ಸ್ಥಳದಲ್ಲಿ ಇದ್ದಾರೆ ಸರ್? ಈಗಾಗಲೇ ನಾವು ಕೂಡ ಭರತ್ ಭೂಷಣ್ ಅವರ ಮೇಡಮ್ ಹೇಳ್ತೀನಿ ಕೇಳಿ, ಈ ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಲಿಪ್ ಸಿಂಪತಿ ಅಷ್ಟೇ ಹಿಂದೂಗಳ ಬಗ್ಗೆ. ಮಾತೆತ್ತಿದ್ರೆ ಅವ್ರನ್ನ ತುಷ್ಟೀಕರಣ ಮಾಡೋದೇ ದೊಡ್ಡ ಕೆಲಸ. ಜಾತಿಗಳಿಗೆ ಬೆಂಕಿ ಹಚ್ಚಿ ಇವನು ಸಿದ್ದರಾಮಯ್ಯ ಆಡಳಿತ ನಡೆಸಬೇಕು, ಅಧಿಕಾರ ಉಳಿಸ್ಕೋಬೇಕು. ಅವ್ರದ್ದು ಎಷ್ಟು ಪಾಪ್ಯುಲೇಷನ್ ಅಂತೇಳಿ ಈ ಜಾತಿ ರಾಷ್ಟ್ರದಲ್ಲಿ ಜಾತಿ ಇದನ್ನ ತಂದು ಅಲ್ಲಿ ಅವ್ರದ್ದು ನಂಬರ್ 1 ಪಾಪ್ಯುಲೇಷನ್ ಅಂತೇಳಿ ತೋರಿಸಿದ್ರು. ಯಾಕೆ ಬೇಕು ಇವೆಲ್ಲ ನಾಟಕ? ಇದು ಸುಳ್ಳಲ್ವಾ? ಸಾಧ್ಯನಾ? ಬಿಡಿ, ನಮ್ಮ ಭರತ್ ಹೋದ್ನಲ್ಲ ಅದೇ ನೋವು ಅಷ್ಟೇ. ಸರಿ ಮೇಡಮ್. ಓಕೆ ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಭರತ್ ಅವರ ನೆರೆಮನೆಯವರು ಮಾತನಾಡಿದ್ರು, ನಾಗರಾಜನ್ ಅವರು. ಅವರ ಒಡನಾಟ ಹೇಗಿತ್ತು, ಸಣ್ಣ ವಯಸ್ಸಿಂದಲೂ ಕೂಡ ನಾವು ಅವ್ರನ್ನ ನೋಡಿಕೊಂಡು ಬಂದಂಥವರು, ನಮ್ಮ ಮುಂದೆನೇ ಕಣ್ಮುಂದೆನೇ ಬೆಳೆದಂತಹ ಭರತ್ ಭೂಷಣ್ ಅಂತ ಕೂಡ ಹೇಳ್ತಾ ಇದ್ರು.